ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀರಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ದಿನಚರಿ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಇದ್ದಾವೆ, ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಜಾಸ್ತಿ ಒಣಗಾಕ್ಬಿಟ್ರೆ ಆ ಕೆಲಸ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಬೋದು. ರಾಗಿ ಹಿಟ್ಟು ಬೇರೆ ಇಲ್ಲ, ರಾಗಿ ಒಣಗಾಕ್ಸ್ಕೋಬೇಕು. ಇವತ್ತು ಸ್ವಲ್ಪ ಬಿಸಿಲು ಕಾಯ್ತೈತೆ, ರಾಗಿ ಒಣಗಿಬಿಟ್ಟು ಆಮೇಲೆ ಸಂಜೆ ಬಂದಾಗ ನಮ್ಮ ಮನೆಯವ್ರು ಹಾಕಿಸ್ಕೊಬರ್ತಾರೆ. ಇವತ್ತು ನಮ್ಮ ವ್ಲಾಗ್ ಯಾವ ಥರ ಬರುತ್ತೆ ಅಂತ ನೋಡಿ ನೀವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಕೆಲಸ ಮಾಡಬೇಕು. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಜಾಲಿಸ್ದೆ, ಆದರೆ ಮಿಷಿನ್ಗೆ ಹಾಕ್ಬೋದು. ಅದು ಮಿಷಿನ್ಗೆ ಎರಡೆ ಬಟ್ಟೆ ಏನು ಹಾಕೋದು ಅಂತ. ಜಾಸ್ತಿ ಬಟ್ಟೆ ಇದ್ದರೆ ಮಾತ್ರ ಹಾಕ್ಕೊಂತೀನಿ, ಬಟ್ಟೆಗಳಿಲ್ಲ ಅಂದರೆ ಜಾಸ್ತಿ ಏನು ಹಾಕೊಳ್ಳಲ್ಲ. ನೈಟಿ ಅಂಥವೆಲ್ಲ ನಾನೇ ಕೈಯಲ್ಲೇ ತೊಳ್ಕೊತಾ ಇರ್ತೀನಿ. ಯಾವಾಗಲೂ ಬರೀ ಮಿಷಿನ್ ಅಂತಂದು ಮಿಷಿನ್ಗೆ ಹಾಕೋಕ್ಕೆ ಹೋಗಲ್ಲ. ಬಟ್ಟೆ ಎಲ್ಲ ತೊಳೆದಾಯಿತು, ಊಟನೂ ಮಾಡಿದೆ. ಬೆಳಗ್ಗೆ ಚಿತ್ರಾನ್ನ ಮಾಡಿ ಬೋಂಡ ಮಾಡಿದ್ದೆ, ತಿಂದೆ. ಮೆಣಸಿನ್ಕಾಯಿ ಬೋಂಡ, ನಮ್ಮ ಕಡೆ ಬೋಂಡ ಅಂತೀವಿ, ನೀವೆಲ್ಲ ಬಜ್ಜಿ ಅಂತೀರ. ಇದೇ ನನ್ನ ದಿನ ವೃತ್ತಿ ಕೆಲಸ, ಇದರಿಂದಲೇ ನಾನು ಅನ್ನ ತಿಂತಾ ಇರೋದು. ಈ ಕೆಲಸ ಮಾಡ್ತೀನಿ ನಾನು. ಡೈಲಿ ಪೀಸ್ ವರ್ಕ್ ಮಾಡ್ತೀನಿ ನಾನು. ಎಲ್ಲ ಕೆಲಸ ಆದಮೇಲೆ ಮನೇಲಿ ಕಟಿಂಗ್ ತಂದು ಕೊಡ್ತಾರೆ. ಫ್ಯಾಕ್ಟ್ರಿಗೆ ಹೋಗಿ ಥ್ರೆಡ್ಡು ಗಿಡ್ಡು ಎಲ್ಲ ನಾನೇ ಹೋಗಿ ತಗೊಂಬರ್ತೀನಿ. ನಮ್ಮ ಮನೇಲಿ ಇಲ್ಲಾಂದರೆ ಓನರ್ ಆದರೂ ತಂದಾಕ್ತಾರೆ. ಇದೇ ಕೆಲಸ ಮಾಡೋದು ನನ್ನ ಮನೇಲಿ. ಕೆಲಸ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರೆ ಬಂದ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ಟರ್ನ್ ಗಿರ್ನೆಲ್ಲ ಮಾಡಿಕೊಡ್ತಾರೆ. ಆಮೇಲೆ ಬಿಸಿಲು ಕಾಯ್ತಾಯಿತ್ತು, ರಾಗಿ ಇಟ್ಟಿರಲಿಲ್ಲ, ರಾಗಿ ಒಣಗಾಕ್ದೆ ರಾಗಿನ. ಚೆನ್ನಾಗಿ ಬಿಸಿಲು ಕಾಯ್ತಾಯಿತ್ತು. ಪಾರಿವಾಳ ಸಿಕ್ಕಾಬಟ್ಟೆ ಪಾರಿವಾಳ, ಏನಿದಾವೋ ಇಲ್ವೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಪಾರಿವಾಳ ಮಾತ್ರ ಸಿಕ್ಕಾಬಟ್ಟೆ ಜನ ಇದ್ದಾರೆ, ಜನಕ್ಕಿಂತ ಜಾಸ್ತಿ ಪಾರಿವಾಳನೇ ಇದ್ದಾವೆ. ಆಮೇಲೆ ಕಾವೇರಿ ನೀರು ಬಿಟ್ಟಿದ್ರು. ನಾವು ಫಿಲ್ಟ್ರ್ ನೀರು ತರ್ತೀವಿ, ಆದರೆ ಕಾವೇರಿ ನೀರು ಒಂದು ಬಿಂದಿಗೆ ಹಿಡ್ಕೊಂಡು ಬರ್ತೀನಿ ಕೆಳಗಡೆ ಹೋಗಿ. ಅದಕ್ಕೆ ಹೇಳೋದು ವಯಸ್ಸಾದವ್ರು ಮನೇಲಿ ಇರಬೇಕು ಅನ್ನೋದು. ನಮ್ಮ ಮಾವ ನಾನು ಹಾಕ್ಬಿಟ್ಟು ಬಂದುಬಿಟ್ಟಿದ್ದಲ್ಲ, ಸುಮ್ಮನೆ ಪಾರಿವಾಳ ನೋಡ್ಕೊಳ್ಳೋದೇ ಇಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಎತ್ತಿಡ್ತಾಯಿತ್ತು. ನಮ್ಮ ಮನೆ ರಾಗಿ ಹಾಕಿಸ್ಕೊಂಬಂದ್ಬಿಟ್ರು. ಆಮೇಲೆ ನಾನು ಮೊಳಕೆ ಹುಳಿ ಕಾಳು ಹಾಕಿ ಸಪ್ಪೆಸರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಸಪ್ಪೆಸರು ಕ್ಯೂಚೆಸರು ಅಂತಾರೆ, ಕ್ಯೂಸಾಂಬ್ರ ಅಂತಾರೆ. ನಿಮ್ಮ ಕಡೆ ಎಲ್ಲ ಉಪ್ಸಾರು ಅಂತೀರ, ಬೇರೆ ಬೇರೆ ಕಡೆ ಎಲ್ಲನ. ನಮ್ಮ ಕಡೆ ಸಪ್ಪೆಸರು ಕ್ಯೂಸಾಂಬ್ರ ಎರಡು ಅಂತೀವಿ. ಸಪ್ಪೆಸರು ಅಂತ ಎಲ್ಲ ಆಡ್ಕೊಳಕ್ಕೆ ಹೋಗ್ಬೇಡಿ. ಫೈನಲಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಕುಕ್ಕರಲ್ಲೆಲ್ಲ ಅನ್ನ ಮಾಡೋಕ್ಕೋಗಲ್ಲ, ಜಾಸ್ತಿ ಪಾತ್ರೆಯಲ್ಲೇ ಮಾಡೋದು. ನೋಡಿ ಈ ಥರನೇ ನಾವು ಕ್ಯೂಸೋದು. ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹುರ್ಕೊತೀವಿ, ಬದನೆಕಾಯಿ ಸುಟ್ಕೊಂಡು, ಟೊಮೊಟೊ ಹಣ್ಣು ಸುಟ್ಕೊಂಡು, ಕೊತ್ತಂಬರಿ ಸೊಪ್ಪು, ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಕೂತ್ಕೊಂಡ್ವಿ. ನಮ್ಮ ಅವ್ರ ತಾತನ ಏನೋ ಕೇಳ್ತಾ ಇಲ್ಲ ನನ್ನ ಮಗಳು. ನೋಡಿ ಅಷ್ಟು ಒಂದು ಆಣಿ 2 ಆಣಿ ದಾವಣಗೆರೆಗೆ. ಅವಾಗ ಏಮ್ಮ ಮಂಗಳವಾರದ ನೀನ್ ಎಷ್ಟು ಪಿಕ್ಚರ್ ನೋಡಿದೀಯ? ನೋಡಿ ಇವಾಗ್ಲೂ ನಮ್ಮ ಮಾವ ಯಜಮಾನ ಆಗಿತ್ತು. ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ.